ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಥುನ್ಸ್ ಕಿಚನ್. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆಗೆ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಯಾರ್ಯಾರು ವಿಡಿಯೋನ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಆ್ಯಂಡ್ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆ ಥರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ರೆಸಿಪಿನೂ ಅಷ್ಟೇ, ನಿಮ್ಗೆ ಯಾವ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಆ ರೆಸಿಪಿನ ಮಾಡ್ಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ವ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಶಾರ್ಟ್ ವಿಡಿಯೋ ಆ್ಯಂಡ್ ಲಾಂಗ್ ವಿಡಿಯೋ ಎರಡೂ ಕೂಡ ವ್ಯೂಸ್ ಚೆನ್ನಾಗಿ ಬಂದಿದೆ. ಸೊ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಮೊದಲು ನಾನು ಈ ಕಪ್ ಏನು ನೋಡ್ತಾ ಇದ್ದಿಲ್ಲ, ಈ ಕಪ್ಪಿಂದ 2 ಕಪ್ಪಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ರೈಸ್ ಇಲ್ಲ ನಾರ್ಮಲ್ ರೈಸ್ ಆದ್ರೂ ತೊಗೋಬೋದು. ತೊಗೊಂಡು ವಾಶ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ನಾನು. ಬಾಸ್ಮತಿ ರೈಸಲ್ಲಿ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ನಾನು ತೊಗೊಂಡಿರೋದು. ಇಲ್ಲಿ ರೈಸ್ ಮಾಡೋಕ್ಕೆ ಈ ಥರ ಪಾತ್ರೆ ತೊಗೊಂಡಿದ್ದೀನಿ ನಾನು, ಅಗಲಾಗಿರೋ ಪಾತ್ರೆನ. ಈ ಪಾತ್ರೆಗೆ ನೀರು ಹಾಕೊಂಡು ಕಾಲು ಭಾಗದಷ್ಟು ನೀರು ಹಾಕೋತಾ ಇದ್ದೀನಿ. 1-2 ಲವಂಗ, 2 ಏಲಕ್ಕಿ, ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡು ಇದು ಸ್ವಲ್ಪ ಬಾಯ್ಲ್ ಆಗಲಿ ನೀರು. ಒಂದು 2-3 ನಿಮಿಷ ಬಾಯ್ಲ್ ಆದಮೇಲೆ ಇದೇನು ಅಕ್ಕಿ ನಾವು ಬಾಸ್ಮತಿ ರೈಸ್ ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದೇ ರೈಸ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಚಮಚದಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ. ಅನ್ನ ಕುದೀತಿರ್ಬೇಕಾದ್ರೆ ನೋಡಿ, ಒಂದು ಸೌಟ್ ಹಾಕಿಬಿಟ್ಟು ನೋಡಿ, ರೈಸ್ನ ಸ್ವಲ್ಪ ಸೌಟಲ್ಲಿ ತೊಗೊಂಡ್ಬಿಟ್ಟು ಬೆಂದಿದೇನೋ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಕೈಯಿಂದ ಟಚ್ ಮಾಡಿದ್ರೇ. ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಅಕ್ಕಿ ಕೂಡ ಬೆಂದಿತ್ತು. ಸೊ ಹಾಗಾಗಿ ನಾನು ಇದನ್ನು ಬಸ್ಕೊಳ್ಳೋಣ ಅಂತಂದು ಪ್ಲೇಟ್ ಮುಚ್ಚಿಬಿಟ್ಟು ಬಸ್ಕೋತಾ ಇದ್ದೀನಿ. ನಿಮ್ಮದು ಸ್ಟೇನರ್ ಇದ್ದರೆ ನೀವು ಸ್ಟೇನರ್ ಯೂಸ್ ಮಾಡಿ. ನಾನು ಸ್ಟೇನರ್ ಇಲ್ಲ ಅಂತಂದು ಕೈಯಿಂದನೇ ಬಸ್ಕೋತಾ ಇದ್ದೆ. ಅದರಲ್ಲಿರೋ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಇವಾಗ ರೈಸ್ ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ. ನೀವು ನಾರ್ಮಲ್ ರೈಸಲ್ಲಿ ಕೂಡ ಇದೇ ಥರ ಉದುರಾಗಿ ಅನ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಾನು ಕ್ಯಾರೆಟು, ಬೀನ್ಸ್, ಆಲೂಗಡ್ಡೆ ಆ್ಯಂಡ್ 1 ಟೊಮ್ಯಾಟೊ, ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಈ ಥರ ಕುಕ್ಕರ್ ಇಟ್ಕೊತಾ ಇದ್ದೀನಿ. ನೀವು ಅಗಲಾಗಿರೋ ಪಾತ್ರೆ ಆದರೆ ಇಟ್ಕೊಳ್ಬೋದು. ನಾನು ಈ ಥರ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬೇಡಂದರೆ ನೀವು ತುಪ್ಪನೇ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದಾದ್ಮೇಲೆ ನಾನು ಒಂದು 3 ಲವಂಗ, 3 ಏಲಕ್ಕಿ ಹಾಕೋತಾ ಇದ್ದೀನಿ. 2 ಪೀಸಸ್ ಚಕ್ಕೆ ಆ್ಯಂಡ್ 3 ಪೀಸಷ್ಟು ಅನಾನಸ್ ಮೊಗ್ನ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫ್ರೈ ಆಗಲಿ. ಸ್ಟಾರ್ಟಿಂಗ್ಗೆ ಹಾಕೋದ್ರಿಂದ ಎಣ್ಣೆಗೆ ನೀಟಾಗಿ ಮಸಾಲೆ ಎಲ್ಲ ಹಿರ್ಕೊಳ್ಳುತ್ತೆ. ಅದಾದಮೇಲೆ 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದಿಲ್ಲ ಫಸ್ಟ್ ಆನಿಯನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆನಿಯನ್ ಮೊದಲು ಫ್ರೈ ಆಗಲಿ. ಆನಿಯನ್ ಫ್ರೈ ಆದಮೇಲೆ ರಿಮೈನಿಂಗ್ ಏನು ತರಕಾರಿ ಇರುತ್ತಲ್ಲ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಸೊ ಇದು 3 ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲೇನು ಬಟಾಣಿ ತೊಗೊಂಡಿದ್ದೆ, ಹಸಿ ಬಟಾಣಿ, ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಆ್ಯಂಡ್ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು. ಇದಾದಮೇಲೆ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ದಿಲ್ಲ, 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೆ. ಹಾಗೆ ಸೈಡಿಗೆ ನಾನು ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೆ. ಸೊ ಇದರಲ್ಲಿ ಒಂದು ಅರ್ಧ ಭಾಗದಷ್ಟೇ ಮಾಡ್ಕೊತಾ ಇದ್ದೆ. ನಾನು ಇಬ್ಬರಿಗಷ್ಟೇ ಮಾಡ್ಕೊಳ್ತಾ ಇದ್ದೆ, ಅರ್ಧ ಭಾಗ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಕ್ಯೂಬ್ಸ್ ಆಗಿ, ಸೊ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಇದು ಬಿರಿಯಾನಿಗೆ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಟೇಸ್ಟ್ ವೈಸ್ ನೀವು ಎಷ್ಟು ಖಾರ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಸ್ಪೈಸಿ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ 1 ಚಮಚದಷ್ಟು ಗರಂ ಮಸಾಲ ಪೌಡರ್ ಆ್ಯಂಡ್ 1 ಚಮಚದಷ್ಟು ಪಲಾವ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇದಕ್ಕೆ ನಾನು 1 ಕಪ್ಪಷ್ಟು ಸ್ಮಾಲ್ ಕಪ್ಪಿಂದ 1 ಕಪ್ಪಷ್ಟು ನೀರು ಆ್ಯಂಡ್ ಅದೇ ಕಪ್ಪಿಂದ 1 ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತರಕಾರಿ ಎಲ್ಲ ಬೇಯಲಿ. ಯಾಕಂದರೆ ರೈಸ್ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇದು ತರಕಾರಿ ಎಲ್ಲ ನೀಟಾಗಿ ಬೇಯಲಿ. ಇದರ ಜೊತೆಗೆ ನೀವು ಉಪ್ಪು ನೋಡಿಕೊಂಡು ಟೇಸ್ಟ್ ಏನಾದ್ರು ಎಕ್ಸ್ಟ್ರಾ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ. ಸೊ ಈಗ ತರಕಾರಿ ನೋಡ್ತಿರ್ಬೋದು ನೀಟಾಗಿ ಬೆಂದಿದೆ. ಇದಕ್ಕೆ ನಾನು ಇವಾಗ ಪನ್ನೀರ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕ್ಬಿಟ್ಟು ಜಾಸ್ತಿ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಪನ್ನೀರ್ ಒಡೆದೋಗ್ಬಿಡುತ್ತೆ, ಇದು ಸಾಫ್ಟ್ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವೇನು ರೈಸ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಅಗಲ ಇರೋ ಬಾಣಲಿ ತೊಗೊಂಡಿರೋದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ. ಈ ಥರ ಕುಕ್ಕರ್ ಇಲ್ಲ ಅಂತಂದರೆ ನೀವು ಅಗಲ ಇರೋ ಪಾತ್ರೆಯಲ್ಲಾದರೂ ಮಾಡ್ಬೋದು. ಈ ಥರ ಅನ್ನನ ಏನು ಮಾಡ್ಕೊಂಡಿರ್ತೀವಲ್ಲ ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು 2 ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನಾನು ಆನಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ, ಜಸ್ಟ್ ಆನಿಯನ್ನ ಸಣ್ಣ ಕಟ್ ಮಾಡಿಬಿಟ್ಟು ಆನಿಯನನ್ನು ಎಣ್ಣೆಲಿ ಫ್ರೈ ಮಾಡಬೇಕಷ್ಟೇ. ಎಣ್ಣೆಲಿ ಫ್ರೈ ಮಾಡಿ ತೆಗೆದ್ಬಿಟ್ಟು ಈ ಥರ ರೈಸ್ ಮೇಲೆ ಮಿಕ್ಸ್ ಮಾಡ್ತಾ ಇದ್ದೆ. ಇದಾದಮೇಲೆ ಕೊತ್ತಂಬರಿ ಏನು ಸಣ್ಣ ಕಟ್ ಮಾಡ್ಕೊಂಡಿರ್ತಲ್ಲ ಕೊತ್ತಂಬರಿ ಹಾಕಿಬಿಟ್ಟು ಇದು ಲಿಡ್ನ ಕ್ಲೋಸ್ ಮಾಡಿ. ಇದು ವಿಷಲ್ ಏನು ಹೊಡ್ಸೋದು ಬೇಡ, ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ಮಿನಿಟ್ಸ್ ಹಾಗೆ ಬಿಡಿ, ಸಿಮ್ಮಲ್ಲಿ ಬಿಡಿ ಇದನ್ನು. ಯಾಕಂದರೆ ಮಸಾಲೆ ರೈಸಿಗೆಲ್ಲ ನೀಟಾಗಿ ಹೀರ್ಕೊಳ್ಳಿ, ಹಾಗಾದರೆ ಟೇಸ್ಟ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದು ಒಂದು 3 ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಸೊ ಈ ಥರ ರೆಡಿ ಆಗಿದೆ ನೋಡ್ತಿರ್ಬೋದು ಇವಾಗ ಬಿರಿಯಾನಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಕೆಳಗಡೆ ಇಟ್ಬಿಟ್ಟು ಸೈಡಿಗೆಲ್ಲ ಇರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕೆಳಗಡೆ ಮಸಾಲೆ ಇರುತ್ತೆ, ಮೇಲ್ಗಡೆ ರೈಸ್ ಇರುತ್ತಲ್ವ. ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ನೋಡ್ತಿರ್ಬೋದು ಬಿರಿಯಾನಿ ರೆಡಿ ಆಗಿದೆ. ಇವಾಗ ನಾನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು.
ನಾವು ಆಚೆ ಕಡೆ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ತಿಂತೀವಲ್ಲ, ಸೊ ಟೇಸ್ಟ್ ಅಂತೂ ಅದೇ ಥರನೇ ಬರುತ್ತೆ. ಸೊ ನಾವು ಮನೇಲಿ ತುಂಬ ಸಲ ಮಾಡಿದ್ದೀನಿ. ಇದ್ರ ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳಿ, ಇದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ತಿಂದರೆ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಇದೇ ಸ್ಟೈಲಲ್ಲಿ ರೆಸ್ಟೋರೆಂಟಲ್ಲಿ ಕೂಡ ಮಾಡೋದು. ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತಂದು. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೆಸಿಪಿ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೂ ಅದೇ ರೆಸಿಪಿನ ಟ್ರೈ ಮಾಡ್ತೀನಿ ನಾನು ಕೂಡ ಮಾಡಲಿಕ್ಕೆ. ಸೊ ಸಂಡೇ ಮ್ಯಾಚ್ ಇತ್ತು, ಮ್ಯಾಚ್ ನೋಡ್ಕೊತ ನಾವು ಊಟ ಮಾಡ್ತಾ ಇದ್ವಿ. ಬಿರಿಯಾನಿ ಅಂತೂ ಟೇಸ್ಟ್ ಸೂಪರ್ ಆಗಿತ್ತು. ಫೈನಲ್ ಮ್ಯಾಚ್ ಕೂಡ ಅಷ್ಟೇ ಸೂಪರಾಗಿ ಆಟ ಆಡ್ತಿದ್ದಾರೆ ಎಲ್ಲರೂ. ಫೈನಲಿ ಇಂಡಿಯಾ ಕೂಡ ವಿನ್ ಆಯಿತು. ಸೊ ಹೋಪ್ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್.